ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಮ್ಯಾಚ್ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಫುಲ್ ಪ್ಯಾಕ್ ಆಗಿ ನಾನು, ನಮ್ಮಮ್ಮ, ನಮ್ಮ ತಂಗಿ ಮತ್ತೆ ಇನ್ನೊಬ್ಳು ತಂಗಿ ಎಲ್ಲಾರು ಸೇರಿ ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ತಿರುಪತಿಗೆ. ನಾವ್ ಇಷ್ಟೇ ಜನ ಹೋಗ್ತಾ ಇಲ್ಲ, ಆಕ್ಚುಲಿ ನಾವು ಹೋಗ್ತಾ ಇರೋದು ಕಂಪ್ಲೀಟ್ ಫ್ಯಾಮಿಲಿ. ನಮ್ಮ ಫ್ಯಾಮಿಲಿ ಯಾರು ಅಂತ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋ ಟೈಮ್ ಬಂದಿದೆ ಇವಾಗ. ಸೊ ಬನ್ನಿ ತೋರಿಸ್ತೀನಿ. ಇನ್ನೇನು ಆಲ್ಮೋಸ್ಟ್ ಹೊಸಕೋಟೆ ಟೋಲ್ ರೀಚ್ ಆಗ್ತಾ ಇದ್ದೀನಿ. ಅಲ್ಲೆಲ್ಲರೂ ಬಂದು ಎಲ್ಲ ಒಂದು ಮೀಟಿಂಗ್ ಪಾಯಿಂಟ್ ಇಟ್ಟಿದ್ದೀವಿ. ಅಲ್ಲಿ ಮೀಟಿಂಗ್ ಪಾಯಿಂಟ್ ಅಲ್ಲಿ ಬಂದು ಮೀಟ್ ಮಾಡಿ ಅಲ್ಲಿಂದ ಎಲ್ಲ ಒಟ್ಟಿಗೆ ಓಡೋಣ ಅಂತ ಅನ್ಕೊಂಡಿದೀವಿ. ನಾವು ಟೋಟಲ್ ಹೋಗ್ತಾ ಇರೋದು 11 ಜನ ಗೈಸ್. ಫಸ್ಟ್ ಟೈಮ್ 11 ಜನ ನಮ್ಮ ಫ್ಯಾಮಿಲಿಯವರೆಲ್ಲ ಹೋಗ್ತಾ ಇರೋಂಥದ್ದು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಅನ್ಕೊಳ್ಳಿ. ನೋಡೋಣ ಬನ್ನಿ ಯಾವ ತರ ಇರುತ್ತೆ ಅಂತ ಹೇಳಿ, ಯಾರ್ಯಾರು ಬಂದಿದ್ದಾರೆ, ಏನ್ ಮಾಡ್ತೀವಿ ನಾವೆಲ್ಲ ಅನ್ನೋದೆಲ್ಲ ನಿಮಗೆ ತೋರಿಸ್ತೀವಿ ಬನ್ನಿ. ಆಲ್ರೆಡಿ ನಿಮ್ಗೆಲ್ಲ ಗೊತ್ತಾಗ್ತಾ ಇರ್ಬೋದು, ನನ್ನ ವಾಯ್ಸ್ ಊಸ್ಟ್ ಆಗ್ಬಿಟ್ಟೈತೆ ಕಂಪ್ಲೀಟ್ಲಿ. ಏನು ಹೊಸಿ ಕಿರ್ಚಿದೀವ. ಹೆಂಗಿತ್ತು ಹೇಳಿ RCB CSK ಮ್ಯಾಚು. ಪೈಸಾ ವಸೂಲ್ ಮ್ಯಾಚ್ ಗೈಸ್, ಪೈಸಾ ವಸೂಲ್ ಮ್ಯಾಚ್. ಫಸ್ಟ್ ಮ್ಯಾಚ್ ಅಂತೂ ಫುಲ್ ಬೋರ್ ಮಾಡ್ಬಿಟ್ಟಿದ್ರಲ್ಲ, ಅದಕ್ಕೆ ಎರಡನೇ ಮ್ಯಾಚಲ್ಲಿ ಫುಲ್ಲು ರಿಕವರಿ ಕೊಟ್ಟರು. ನಾನು ಯಾವುದೋ ಒಂದು ರೀಲ್ ನೋಡಿದೆ, ಟಿಮ್ ಡೇವಿಡ್ ಹೊಡೆದಿದ್ದು 6 ಆಚೆ ಬಂದು ಯಾರೋ ಸ್ಟೇಡಿಯಂ ರೋಡಿಂದ ಆಚೆಗೆ ಯಾರೋ ಹುಡುಗ ಎತ್ಕೊಂಡ್ಬಂದಿದ್ದ, ಬಾಲ್ ಹೊಡೆದಿದ್ದು ಅಂತ. ಏನು ಲಕ್ಕಿ ಹೇಳಿ ಅವರೆಲ್ಲ. ಆದರೂ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಇವತ್ತಿನ ಎಕ್ಸ್ಪೀರಿಯೆನ್ಸು ಕೂಡ ಇನ್ನೂ ಮಸ್ತಾಗಿರುತ್ತೆ. ಬನ್ನಿ, ಇವತ್ತು ಒಂದಿನ ಫುಲ್ಲು ನಾವು ತಿರುಪತಿಲೇ ಇದ್ದು ನೆಕ್ಸ್ಟ್ ಡೇ ಬರ್ತೀವಿ. ಸೊ ಇವತ್ತೇ ಹೋಗ್ತಾ ಇದ್ರು. ಆ್ಯಕ್ಚುಲಿ ಇವತ್ತೇ ಟಿಕೆಟ್ ಬುಕ್ ಮಾಡಿದ್ವಿ. ಇದನ್ನು 2 ತಿಂಗಳು ಮುಂಚೆನೇ ಬುಕ್ ಮಾಡಿಬಿಟ್ಟಿದ್ವಿ. 3 ತಿಂಗಳು ಮುಂಚೆನೇ ಬುಕ್ ಮಾಡಿಬಿಟ್ಟಿದ್ವಿ ಹೋಗಬೇಕು ಅಂತೇಳಿ. ಆ್ಯಂಡ್ ನಂದು ಯೂಟ್ಯೂಬ್ ಬಂದಿರೋ ಅರ್ಕೆ ಕೂಡ ಇದೆ, ಅದನ್ನು ಕೂಡ ತೀರಿಸಬೇಕು. ಅಟ್ ಎ ಟೈಮ್ ಆಗುತ್ತೆ ಅಂತೇಳಿ ಇವಾಗಲೇ ಹೋಗ್ತಾ ಇದೀವಿ. ಸೊ ಲೆಟ್ಸ್ ಗೋ, ಕಮ್ ಆನ್. ಟೈಮ್ ಟು ಇಂಟ್ರೊಡ್ಯೂಸ್ ದ ಫ್ಯಾಮಿಲಿ. ಎಲ್ಲರಿಗೂ ಗೊತ್ತಿರಂಗೆ ನಿತಿನ್ ಅವ್ರ ಮಮ್ಮಿ ಆ್ಯಂಡ್ ಇವರು ಸಾಗರ್ ಅವ್ರ ಮಮ್ಮಿ. ಯಾಕಂಟಿ ಯಾಕೆ ಬೇಡ. ಆ್ಯಂಡ್ ಇದು ನಮ್ಮಮ್ಮ ಆ್ಯಂಡ್ ಇದು ಸಾಗರ್ ಅವರ ತಂಗಿ. ಹಾಯ್. ಆ್ಯಂಡ್ ಅದು ನಿತಿನ್ ಬ್ರೋ. ಟಾಟಾ AC ತರಬೇಕಾಗಿತ್ತು. ಇದು 2 ಗಾಡಿ ತಂದಿದ್ದೀರಪ್ಪ ನೀವು. ಕರೆಕ್ಟ್ ಆಂಟಿ, ತಪ್ಪು ಮಾಡ್ಬಿಟ್ಟು ಇವಾಗ ಎಂತ ಸುಜಿತ್ ಅವರು ಬ್ರೋ. ಫ್ರೆಂಡ್ಸ್ ಅಂತ. ಇವಾಗ ಹೋಗಿ ನಿಲ್ಸ್ಬಿಟ್ಟು ಟಾಟಾ AC ತಗೊಂಬರೋಣ ಬನ್ನಿ. ಆಂಟಿ ಟಾಟಾ AC ಬೇಕಂತ ಇವಾಗ. ಟಾಟಾ AC ತಂದಿರಿ ಎಲ್ಲರೂ ಕುತ್ಕೊಂಡು ಹೋಗ್ಬೋದಾಗಿತ್ತು, ಚಾಪೆ ಹಾಕೊಂಡು ಅಂತಾರೆ ಆಂಟಿ. ಚಾ ಬೇಕಪ್ಪ, ಆರಾಮಾಗಿ ಸೀಟ್ ಇರೋದು 11 ಜನ ಕುತ್ಕೊಂಡು ಹೋಗೋ ಸೀಟು. ಇದೈತಲ್ಲ ಆಂಟಿ, ಇದು ಓಕೆನಾ? ಇಂಥದ್ದೆಲ್ಲ ನಾವು ಹೇಳಿ. ಓಕೆ ಗೈಸ್, ನಾವು ಟೋಟಲ್ ಆಗಿ 11 ಜನ ಹೋಗ್ತಾ ಇರೋದು ತಿರುಪತಿಗೆ. DJ ಸಾಗರ್ ಇವಾಗ ಇಲ್ಲಿ ಕರ್ಸಿರೋದು ಏನಕ್ಕೆ ಅಂದ್ರೆ ಒಳ್ಳೊಳ್ಳೆ ಸಾಂಗ್ ಹಾಕಿ ಡಿಕ್ ಚಿಕ್ ಹಾಕಕ್ಕೆ. मतलब वो अलग ही लेवल का बंदा था. ನಿತಿನ್ ಬ್ರೋ, ಅಯ್ಯೋ ಏನ್ ಇವ್ರು ನನ್ನ ಬಿಟ್ಟು ಹೋಗ್ಬಿಡ್ತಾವ್ರಲ್ಲ, ಆಂಟಿ ಇದ್ದ ಜೊತೆ ಹಾಕ್ಬಿಟ್ನಲ್ಲ. ಹುಷಾರಾಗಿ ಬನ್ನಿ ಗೈಸ್. ಫಸ್ಟ್ ಪಿಟ್ ಸ್ಟಾಪ್ ಮುಳ್ಬಾಗ್ಲು ದೋಸೆ. ಮೊದಲನೇ ಪಿಟ್ ಸ್ಟಾಪ್ ಅಲ್ಲಿ ಲೈಮ್ ಟೀ ಕುಡಿತಾ ಇರೋದು. ಅಣ್ಣ ಅರ್ಧ ಗಂಟೆ ಮಾಡೋರಿದ್ನ ಗೈಸ್. ಅಂತೂ ಇಂತೂ ಬಂದು ತಿರುಪತಿ ರೀಚ್ ಆಗ್ಬಿಟ್ವಿ. ಬಟ್ ಸೀನ್ ಏನಂತ ಹೇಳಿದ್ರೆ ನಿದ್ದೆ ಬರ್ತಾಯಿತ್ತು ಜಾಸ್ತಿ. 2 ಸರಿ ತೂಗುಳಿದ್ದೆ, ಆಮೇಲೆ ಹಂಗೋ ಹೆಂಗೋ ಬಂದು ರೀಚ್ ಆಗಿಬಿಟ್ವಿ. ಇವಾಗ ಬೆಟ್ಟ ಹತ್ತೋ ಕಾರ್ಯಕ್ರಮ ಇದೆ, ಅದಕ್ಕೆ ಮುಂಚೆ ಫಸ್ಟ್ ಪಿಣ್ಣಕ್ಕೆ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಬನ್ನಿ ಫಸ್ಟ್ ನಾಷ್ಟ ಮಾಡ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ನೋಡೋಣ. ಗೈಸ್ ನೋಡಿ, ಇಲ್ಲಿ ಒಂದು ಕಾಂಬೋ ಇದೆ. ಕಾಂಬೋ ಅಂದರೆ ಎಲ್ಲ ಇಡ್ಲಿ, ವಡೆ, ಪೊಂಗಲ್ಲು, ಉಪ್ಪಿಟ್ಟು, ಕೇಸರಿ ಬಾತು, ಚಟ್ನಿ, ಸಾಂಬಾರು. ಓಕೆ ಗೈಸ್, ತಿರುಪತಿಗೆ ಬಂದು ಕಾರ್ನ ಹಾಕಿ ಇವಾಗ ನಾವು ಆಟೋ ಮಾಡಿಕೊಂಡು ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದ್ವಿ. ಅದು ಶ್ರೀವಾರಿ ಮೆಟ್ಲು. ಸೊ ಇವಾಗ ಟೈಮ್ ಬಂದು ಆಲ್ರೆಡಿ 10:15. ಮಠ ಮಧ್ಯಾಹ್ನ ಆಗ್ತಾ ಇದೆ. ಏನು ಬಿಸಿಲು ಬಂದರೆ ಕಾಲಿಡೋಕ್ಕಾಗಲ್ಲ, ಅಷ್ಟು ಬಿಸಿಲು ಹೊಡಿತಾ ಇದೆ. ಈ ಬಿಸಿಲಲ್ಲಿ ಬೆಟ್ಟ ಹತ್ತ ಕೊಟ್ಟಿದ್ದೀವಿ. ನೋಡೋಣ ಏನಾಗುತ್ತೋ, ದೇವರ ಆಶೀರ್ವಾದ. ಯಾರು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾನು, ನಮ್ಮ ತಂಗಿ ಮತ್ತು ಸಾಗರ್ ತಂಗಿ. ಇನ್ನು ಮಿಕ್ದವರೆಲ್ಲ ಮೇಲೆ ಹೋದ್ರು. ಸೊ ಅವರೆಲ್ಲ ಹೋಗಿ ಫ್ರೆಶ್ ಅಪ್ ಆಗಿ ರೆಡಿ ಆಗೋ ಅಷ್ಟರಲ್ಲಿ ನಾವು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಮಿಕ್ಕಿದ್ದು ನೋಡೋಣ ಏನಾಗುತ್ತೆ ಬನ್ನಿ. ಇವಾಗ ಟಾರ್ಗೆಟ್ ಆ್ಯಕ್ಚುಲಿ 1 ಅವರಲ್ಲಿ ಬೇಗ ಹತ್ತಬೇಕು ಅಂತೇಳಿ. ಅಷ್ಟೆಲ್ಲ ಆಗುತ್ತಾ ಏನು ಒಂದು ಗೊತ್ತಾಗ್ತಾಯಿಲ್ಲ. ನನ್ನ ಪ್ರಕಾರ ಆಗ್ಬೋದು. ನಾನು ಬೇರೆ ಕುತ್ಕೊಳ್ದೆ ಹತ್ತೀನಿ ಅಂತ ಬೇರೆ ಯಾಕೆ ಹೊತ್ಕೊಂಡ್ಬಿಟ್ಟಿದ್ದೀನಿ ಗೈಸ್. ಇಷ್ಟೊತ್ತಲ್ಲಿ ಬೆಟ್ಟ ಹತ್ತಾರ ಏಕೈಕ ವ್ಯಕ್ತಿಗಳು ಅಂದರೆ ನಾವೇ ಅನ್ಸುತ್ತೆ. 11 ಗಂಟೆಲಿ ಬೆಟ್ಟ ಹತ್ತಾ ಇದೀವಿ ನಾವು. ನೋಡಿ, ನಾವು ಬೆಟ್ಟ ಹತ್ತಕ್ಕೆ ಶುರು ಮಾಡ್ತಾ ಇದ್ದಂಗೆ ತಣ್ಣಗಾಗ್ತಾ ಇದೆ ವಾತಾವರಣ. ವೆಂಕಿ, ಐ ನೋ ಐ ಆಮ್ ಕಮಿಂಗ್, ಯು ಆರ್ ಗಿವಿಂಗ್ ಮಿ ಬ್ಲೆಸ್ಸಿಂಗ್ಸ್. ಓಕೆ ಗೈಸ್, ಬನ್ನಿ ಹೋಗೋಣ. ಪೂಜೆ ಎಲ್ಲ ಮಾಡಿ ಇವಾಗ ಹತ್ತಕ್ಕೆ ಶುರು ಮಾಡಿದ್ದೀವಿ. ಸೊ ಬನ್ನಿ ಹೋಗೋಣ. ಬೇರಿಬ್ರು ನಾನು ಬಿಟ್ಬಿಟ್ಟೆ ಹೊಟ್ಟೋಗ್ಬಿಟ್ಟವ್ರೆ. ದೊಡ್ಡನೇ ಬಿಟ್ಟು ಬೇರೆ ಕಾಪಾಡಪ್ಪ. ದೇವ್ರು ಮಾಡಿದವ್ರು ಯಾರೂ ಕೆಟ್ಟಿಲ್ಲ. ಬನ್ನಿ ನೋಡಿ, ಹಿಂದಿ ದಿನ ಆಗಿ ತಂದಿ ನೋಡಿ. ಯಾಕಂದರೆ ಕನ್ನಡಿಯಲ್ಲಿ ದಿನ ನಾನೇ ನೋಡ್ಕೊತಾ ಇದ್ನಲ್ಲ, ನಾನೇ ಖಾಲಿ ಹೇಳ್ಕೊತಾ ಇದ್ದೀನಿ ನನಗೆ. ಯಾಕಂದರೆ ಯಾರೂ ಇಲ್ವಲ್ಲ ಖಾಲಿ ಯಾಕೆ. ಆದರೂ ಈ ಬಿಸಿಲಿರುತ್ತೆ, ಹತ್ತಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ದೇವರಾಣಿ ಏನೂ ಇಲ್ಲ, ತಣ್ಣಗಿದೆ ನಿಜವಾಗ್ಲು. ಒಬ್ಬೊಬ್ಬರು ಒಂಥರ ಅಡಿಕೆ ಇರುತ್ತೆ. ದೇವರ ಮೇಲಿನ ಭಕ್ತಿ, ಭಾರವಾದ ನಂಬಿಕೆ, ಎಷ್ಟು ಕಷ್ಟ ಇರುತ್ತೋ ಏನಿರುತ್ತೋ, ಯಾವ್ಯಾವ ಥರ ಅರ್ಕೆ ಹೊತ್ಕೊಂಡಿರ್ತಾರೆ ನೋಡಿ. ಮಂಡಿಲಿ ಹತ್ತೋದು ಅಂದರೆ ತಮಾಷೆನ, ನಾರ್ಮಲಾಗಿ ಹತ್ತಕ್ಕಾಗಲ್ಲ ನಮ್ಮ ಕೈಲಿ. ಏನಂತೀಯ ಅಣ್ಣ? ಮಾಡಬೇಕು ಅಲ್ವಾ? ನನಗೂ ಆಸೆ ಆ ಥರ ಮಾಡಬೇಕು ಅಂತ. ಆದರೆ ಒಂದು ಕಡೆ ಭಯ.
ಆ ಒಂದು ಸಿಚುವೇಶನ್ ಬಂದಾಗ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಇವರೆಲ್ಲ ಅಡ್ರೆಸ್ ಕಾಣಿಸ್ತಾನೆ ಇಲ್ಲ ಯಾರೂ. ಹೆಣ್ಮಕ್ಳು ಕರ್ಕೊಂಡ್ಬಿಟ್ರೆ ಗೈಸ್, ಇದೊಂದೇ ಪ್ರಾಬ್ಲಮ್. ನಾನು ಇಷ್ಟೊತ್ತಿಗೆ ಅರ್ಧ ಹತ್ಬಿಟ್ಟಿರುವೆ, ಕಾಯ್ಕೊಂಡು ನಿಂತ್ಕೋಬೇಕು ಅವ್ರಿಗೋಸ್ಕರ. ಗೈಸ್ ಅಂತೂ ಇಂತೂ 2000 ಮೆಟ್ಲಾಯಿತು. ನೋಡಿ ಹೆಂಗೆ ಕೂತವ್ರೆ. ಸಾಗರ್ ತಂಗಿ ಅಂತ ಪಾಪ ಸುಸ್ತಾಗ್ಬಿಟ್ಟು ಅಲ್ಲೇ ಕೂತ್ಕೊಂಡವ್ರೆ, ಅವ್ರಿಗೆ ವೆಯ್ಟಿಂಗು. ಅಂತೂ ಇಂತೂ ಬಂದ್ಬಿಟ್ಟಿವಿ ಗೈಸ್. ನೋಡಿ ಕರೆಕ್ಟಾಗಿ 1.5 hour ಹತ್ತಿರೋದು 1 hour. ನಾನು ಸ್ಟಾರ್ಟಿಂಗು ಯಾವಾಗ ಕೆಳಗಡೆ ಬಂದೆ ಅವಾಗ ಟೈಮ್ ಶುರು ಮಾಡಿದ್ದು. 1.5 hour 87 minutes, 1.5 hour ಬಂದ್ಬಿಟ್ಟು ಮೇಲೆ. ಗೈಸ್ ಅಂತೂ ಇಂತೂ ಫೈನಲಿ ಬಂದು ಕರ್ನಾಟಕ ಭವನಕ್ಕೆ ರೀಚ್ ಆದ್ವಿ. ಏನು ಮಸ್ತಾಗಿ ಮಾಡೋರು ನೋಡಿ ರಿನೋವೇಷನ್ ಮಾಡಿ. ಹಾಂ ಕ್ರೇಜಿ ಆಗೈತಲ್ಲ. ಹಂಗಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಅಷ್ಟೇ ಆಯಿತು. ಹಿಂಗಾಯ್ತು ನೋಡಿ ಗೈಸ್ ಹಂಪಿ ಫುಲ್ ರಿನೋವೇಷನ್ ಮಾಡಿರೋದು. ಇದು ಮುಂಚೆ ಹಿಂಗಿರಲಿಲ್ಲ, ಮುಂಚೆ ಒಂಥರ ಡಿಫ್ರೆಂಟ್ ಆಗಿತ್ತು, ಬಟ್ ಇವಾಗ ರಿನೋವೇಷನ್ ಮಾಡಿದ್ದಾರೆ. ಸಖತ್ತಾಗೈತೆ ಗೈಸ್. 4th floor 405 ಗೈಸ್, ಇದೇ ರೂಮ್. 404 405 ಅಂತ ಹೇಳಿದ್ರು. ಚೆನ್ನಾಗಿ ಮಾಡೋರಲ್ಲ, ಮಸ್ತಾಗೈತೆ. ಓಹೋ ಓಕೆ ಗೈಸ್, ಫೈನಲ್ ಆಗಿ ರೆಡಿಯಾಗಿ ನಾವು ಇವಾಗ ಹೊರಟಿರೋದೇ ದೇವಸ್ಥಾನ ದರ್ಶನದ ಕಡೆ. ನಾವು ಗೊತ್ತಲ್ಲ ಕೊಟ್ಟಿರೋ ಟೈಮಿಂಗಿಂತ ಜಾಸ್ತಿ ಲೇಟಾಗಿ ಹೋಗ್ತಾ ಇದೀವಿ. ಸೊ ಇವರೆಲ್ಲ ರೆಡಿ ಆಗ್ಬಿಟ್ಟಿದ್ದಾರೆ, ನಾವೇ ಲೇಟಾಗಿ ರೆಡಿ ಆಗಿದ್ದು. ಇದ್ದೇ ಲೇಟ್ ಆಗೋಯ್ತು. ನಾನು ನೀನು ಹಿಂಗೆ ದೇವಾಗ ಕೂತಿದ್ಯಾ? ಏನಂಟಿ ಇಷ್ಟು ಲೇಟ್ ಮಾಡ್ತೀರಾ ನೀವೆಲ್ಲ? ಆಂಟಿ ನೀವೇನಂಟಿ ಹಿಂಗೆ ಕಾಣಿಸ್ತಾ ಇದ್ದೀರಾ? ಯಾರಾದ್ರೂ ಗಂಟು ಕೊಟ್ಬಿಟ್ರೆ ನಿಮ್ಗೆ ಆಮೇಲೆ ಅಮ್ಮ ನೀನು ತಲೆ ಬಾಚಮ್ಮ ನೋಡೋಕೈತಲ್ಲ 2 ಕಣ್ಣಲ್ಲಿ. ಗೈಸ್ ಗೆಸ್ಟ್ ಹೌಸ್ ನೋಡಿ, ಆದರೂ ಚೆನ್ನಾಗೈತೆ ಗೆಸ್ಟ್ ಹೌಸ್ ಒಂಥರ. ಓಕೆ ಆ್ಯಕ್ಚುಲಿ ಇದೆಲ್ಲ ಬುಕ್ಕಿಂಗ್ ಎಲ್ಲ ಆನ್ಲೈನಲ್ಲೇ, ಯಾವುದೂ ಆಫ್ಲೈನ್ ಇಲ್ಲವೇ ಇಲ್ಲ. ಸೊ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಇಲ್ಲಿ ಬರೋದು. ಚೆನ್ನಾಗೈತೆ ಒಂಥರ. ನೋಡಿ ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಮಗೆ ಇದೇ ಸ್ಲಾಟು 1 o'clock, ನಾವು ಹೋಗ್ತಾ ಇರೋ 3 o'clock. ಅವೆಲ್ಲ ಲೆಜೆಂಡ್ಸ್ಗಳು ಗೊತ್ತಲ್ಲ, ಅದ್ರ ನಿದ್ದೆ ಇಲ್ಲ ಏನಿಲ್ಲ ಗೈಸ್. 2 ಸರಿ ತುಗಿಡಿಸಿದೀನಿ ನಿಮಗೆ. ಇದ್ಯಾರು ಆಂಟಿ? ಓ ಆಂಟಿ ಒಂದು ಸೆಕೆಂಡ್ ಕನ್ಫ್ಯೂಸ್ ಆಗೋದೆ, ನಮ್ಮ ಜೊತೆ ಇನ್ನೊಬ್ರು ಆಂಟಿ ಬರ್ತಾವ್ರೆ ಅಂತ. ಆರನ್ನೇ ಬರಲಿಲ್ಲ. ಆರನ್ ನೋಡಿ ಅಂದರೆ ನನಗೆ ಈ ಆಟೋ ಆರನ್ಗಳಿರುತ್ತಲ್ಲ ಗೊತ್ತಾಗೈಸ್, ಪಾಮ್ ಪಾಮ್ ಅನ್ನೋದು, ಅದೆಲ್ಲ ಹೊಡಿಬೇಕು ಅಂತ ಸಿಕ್ಕಾಪಟ್ಟೆ ಆಸೆ. ಚಿಕ್ಕ ಮಕ್ಕಳಲ್ಲಿ ಯಾವ್ದಾರು ಒಂದು ಆಟೋ ನಿಂತಿರೋ ಹೊಡೆದ್ಬಿಟ್ಟಿರೋ ಪಾಮ್ ಪಾಮ್. ಸರಿ ಬೈಸ್ಕೊಂಡಿದ್ದೀನೋ ಹುಡುಗನಲ್ಲಿ ಆಟೋಗಳು ನಿಂತಿರ್ತಾವಲ್ಲ, ಅವಾಗ ಆರನ್ ಬರ್ತಾರಲ್ಲ ಪಾಮ್ ಪಾಮ್ ಅಂತ ಬರೋದಲ್ಲ. ಸುಮ್ಮನೆ ನಿಂತಿರೋ ಆಟಕ್ಕೆಲ್ಲ ಹೋಗಿ ಪಾಮ್ 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 ಮಾಡೋದು. ಅಯ್ಯೋ ಡಬಲ್ ಮೀನಿಂಗ್ ಸರ್. ಏನೇನೋ ಹೇಳ್ತಾರೆ ಆಂಟಿ. ಹೇಳಿ ಮಾಡ್ತಾನೆ ಅಂದ್ರೆ ಏನೇನೋ ಅರ್ಥ ಮಾಡ್ಕೊತಾರೆ. ಇಲ್ಲ ನಾನು ಏನು ಅರ್ಥ ಮಾಡ್ಕೊಂಡು, ನಾನು ಅದೇ ಅರ್ಥ ಮಾಡ್ಕೊಂಡೆ. ಆಂಟಿಗೆ ಬಾಯಿ ಕೊಡೋಕ್ಕಾಗಲ್ಲ ಅಪ್ಪ. ಬೆಳಗ್ಗೆ ಒಂದು ಕೊಟ್ಟರು ಪಂಚು ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟೆ ನಾನೇನೆ. ಅಮ್ಮ ಹೆಂಗೆ ಹೇಳಿದ್ರು ನೋಡ್ದ ನಿನ್ನ ನಾಷ್ಟದ ವಿಚಾರಕ್ಕೆ ಏನು ಹೇಳಿದ್ರು ಗೊತ್ತಾ ಗೈಸ್? ಫಸ್ಟು ಕಾಂಬೋ ಚೆನ್ನಾಗಿದೆ, ಕಾಂಬೋ ಬೇಕು ಅಂದರು. ಕಾಂಬೋ ತಿನ್ನೋಕ್ಕಾಗಲ್ಲ, ಯಾಕಂದ್ರೆ ಎಲ್ಲ ಐಟಮ್ಗಳು ಕೊಟ್ಬಿಟ್ಟಿದ್ರು, ನಮ್ಮ ಕೈಲೇ ತಿನ್ನೋಕ್ಕಾಗಲಿಲ್ಲ. ಅದಕ್ಕೆ ಆಂಟಿ ಇಡ್ಲಿ ತಿನ್ನಿ ಚೆನ್ನಾಗಿದೆ, ಇಡ್ಲಿ ಹುಳಿ ಅಂತ. ಆಂಟಿ ನಾನು ತಿಂದೆ ಸಕ್ಕದಾಗೆ ಇತ್ತು. ನಿನ್ನ ಬಾಯಿ ನನ್ನ ಬಾಯಿ ಒಂದೇ, ನಾನು ನನ್ನ ಟೇಸ್ಟೇ ಬೇರೆ ನಿನ್ನ ಟೇಸ್ಟೇ ಬೇರೆ ಅಂದರು. ನಾನು ಒಂದು ಮಾತು ಮಾತಾಡಲಿಲ್ಲ, ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟೆ. ಇನ್ನೇನು ಮಾತಾಡ್ತೀರಾ ಹಂಗಂದ್ಮೇಲೆ. ನಾನು ಮೊನ್ನೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಾಗ ಇದೇ ಥರ ಪೇಂಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದು ಅಲ್ಲಿ. ಯಾಕಂತ ಹೇಳಿದ್ರೆ ತುಂಬ ಜನ ಭಕ್ತರಿಗೆ ಬಿಸಿಲು ಸಿಕ್ಕಾಪಟ್ಟೆ ಆಗ್ತಾಯಿದೆ, ನಡೆಯೋಕ್ಕಾಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಈ ಥರ ಪೇಂಟ್ ಮಾಡಿಸಿದ್ರೆ ಕಾಲು ಸುಡೋದು ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ರು. ಸೊ ನೋಡೋಣ ಬನ್ನಿ, ಈ ಥರ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀವಿ ನಾವು, ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಸೇರಿ. ಅದಕ್ಕೆ ಸ್ವಲ್ಪ ಡೊನೇಷನ್ನು ಫಂಡಿಂಗ್ ಎಲ್ಲ ಮಾಡೋಣ ಅಂತ ಒಂದು ಪ್ಲ್ಯಾನ್ ಇದೆ. ಅದನ್ನು ಡಿಸೈಡ್ ಮಾಡಿಲ್ಲ ಏನು ಮಾಡಬೇಕು ಅಂತೇಳಿ. ಎಲ್ಲ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಆದಷ್ಟು ಬೇಗ. ಇವರಷ್ಟು ನೋಡಿದ್ರೇ ಭಯ ಆಯ್ತಾಯ್ತಲ್ಲ ಗೈಸ್. ಯಪ್ಪ ಎಷ್ಟು ರಶ್ ಐತೆ, ಹೆಂಗೆ ಸಮಾಚಾರ ಇದ್ರು ಇದು. ಆಂಟಿ ನಿಮಗೆ ಗೊತ್ತಾ ಅವ್ನು ನಾನ್ ವೆಜ್ ತಿನ್ನೋದು? ಅಲ್ಲ ಇವಾಗ ತಿನ್ನೋದು ಗೊತ್ತಿಲ್ಲ. ತಮಿಳಲ್ಲಿ ಮಾತಾಡ್ಬಿಟ್ರೆ ಅಂತ ಗೊತ್ತಾಯ್ತು ಬಿಡು, ಯಾರಿಗೆ ಹೇಳಲ್ಲ ಅಂತ. ಎಷ್ಟೊತ್ತಾಗುತ್ತೋ ದರ್ಶನ ಅದಂತೂ ಗೊತ್ತಿಲ್ಲ ಗೈಸ್. ಒಟ್ಟು ಮಾತ್ರ ಸಾಗರ್ ಎಂಟರ್ಟೈನ್ ಮಾಡ್ತಾ ಇದ್ದಾನಲ್ಲ. ನಾನು ಎಷ್ಟು ಅಂತ ಮಾತಾಡ್ಲಪ್ಪ, ಒಟ್ಟನೆ ನನಗೂ ಬಾಯಿ ನೋವು ಬರ್ತಿದೆ. ಏನಾದರೂ ಸ್ವಲ್ಪ ಮಾತಾಡಪ್ಪ. ಇವಾಗ ನಾವು ಫೋನ್ ಹಿಡ್ಕೊಂಡು ಕೂತ್ಕೊಂಡ್ರೆ ನೀವು ನೋಡಿದ್ರೆ ಇಲ್ಲಿ ನಿಮ್ಮ ಮಕ್ಳನ್ನ ಮಾತಾಡ್ಸ್ಕೊಂಡು ಕೂತ್ಕೊಂತೀನಿ. ನೀನು ಅವ್ರ ಹತ್ರ ಕೇಳೋದಂಗೆ ಇಲ್ಲ. ಹಾಯ್ ಐ ಆಮ್ ಫೈನ್, ಐ ಆಮ್ ವೆರಿ ವೆರಿ ಫೈನ್ ಅಂತಾರೆ ಅವ್ರು ಅಷ್ಟೇ. ಭರ್ಜರಿ ಆಗಿ ತಿನ್ಕೊಂಡ್ಬಿಟ್ಟವನೇ ಫುಲ್ಲು. ಸರ್ ಕನ್ನಡ ಬರುತ್ತಾ? ಆದರೂ ನಗ್ತಾ ಇದ್ದೀರಾ? ಅರ್ಥ ಆಯ್ತು ಅನ್ಸುತ್ತೆ. ಬಿಡ್ತಾರೆ ನೋಡಿ ಅಪ್ಪ. ಯಾವ ರೋಗ ಬಂದು ನಿಂತ್ಕೊಂತೀವಿ ಆ ರೋ ಮಾತ್ರ ಲೇಟಾಗಿ ಹೋಗುತ್ತೆ, ಬೇರೆ ಎಲ್ಲರೂ ಸ್ಪೀಡಾಗಿ ಹೋಗ್ತಾರೆ. ಅದು ನಿಜನೇ. ನಿಮಗೂ ಈ ಎಕ್ಸ್ಪೀರಿಯನ್ಸ್ ಆಗಿದೆ? ಕಮೆಂಟ್ ಹಾಕಿ. ನಾವು ಪಕ್ಕದಲ್ಲಿ ಯಾರು ಹೋಗೋದು ನಿಂತ್ಕೊತೀವಿ, ಅವಾಗ ಈ ರೋ ಸ್ಪೀಡಾಗಿ ಹೋಗುತ್ತೆ, ಆ ರೋ ಸ್ಲೋ ಆಗುತ್ತೆ.
ಗೈಸ್ ನೆನ್ನೆ ಒಳ್ಳೆ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಮೊಬೈಲ್ ಇಲ್ಲದೆ ಇರೋ ಕಾರಣ ನಾನು ಯಾವುದು ವೀಡಿಯೋಗಳೇ ಮಾಡೋಕ್ಕಾಗಿರಲಿಲ್ಲ. ದರ್ಶನ ಚೆನ್ನಾಗಾಯಿತು, ಸ್ವಲ್ಪ ಲೇಟ್ ಆಯಿತು, ಆದರೆ ಅದ್ಭುತವಾಗಾಯಿತು, ಅದೊಂದು ಖುಷಿ. ಇವಾಗ ಮಲ್ಕೊಂಡು ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲ ಲಾಡುಗಳೆಲ್ಲ ಪ್ಯಾಕ್ ಮಾಡಿಕೊಂಡು ವಾಪಸ್ ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾವಿದ್ದಿದ್ದ ಜಾಗ ಇದೆ ಕರ್ನಾಟಕ ಗೆಸ್ಟ್ ಹೌಸು. ನೋಡಿ ಗೈಸ್ 3 ರೂಮು ನಾವು ತೊಗೊಂಡಿದ್ದು. ಅದಕ್ಕೆ 3000 ರುಪೀಸ್ ಡೆಪಾಸಿಟ್ ಇರುತ್ತೆ, ಕ್ಯಾಶ್ ಡೆಪಾಸಿಟ್ಟು. ಆಮೇಲೆ ರಿಟರ್ನ್ ಮಾಡ್ತಾರೆ. ಶ್ರೀವಾರಿ ನೈವೇದ್ಯ ಅಂತ ಇಲ್ಲಿ ಹೆವಿ ಡಿಮ್ಯಾಂಡು. ಆ್ಯಂಡ್ ವೆಯ್ಟಿಂಗ್ ಇದ್ದು ಇವಾಗ ಓಪನ್ ಆಗಿದ್ದ ತಕ್ಷಣ ಬಂದಿರೋದು. ಬೆಳಗ್ಗೆ ನಾಷ್ಟ ಮಾಡಿಲ್ಲ. ಹೆಂಗಾಯ್ತು ನೋಡಿ ಮೀಲ್ಸು. ತುಪ್ಪನ ಸಾಂಬಾರು ಥರ ಹಾಕ್ಬೇಕು ಅಂತ ಅವ್ರು ತೆಗೆದು ಇದೇ ಬಿಟ್ಟರು. ಬೀಡ ನೋಡಿ ಹಿಂಗೈತೆ ಗೈಸ್. ಹಾಂ ಲಕ್ಸುರಿ ಬೇಡ ಇದು. ಬೇಡ ಬರ್ತೀನಿ ನಾನು ತಿನ್ನೋಣ. ಬಸ್ ಓಕೆ ಗೈಸ್, ತಿರುಪತಿಯಿಂದ ಎಲ್ಲ ಮುಗಿಸ್ಕೊಂಡು ಬಂದು ತುಂಬ ದಿನಗಳ ನಂತರ ಈ ಒಂದು ವ್ಲಾಗ್ನ ಹಾಕ್ತಾ ಇದ್ದೀನಿ. ಕಾರಣ ಇಷ್ಟೇ, ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ಗಳು, ಬ್ಯಾಕ್ ಟು ಬ್ಯಾಕ್ ವೆಡ್ಡಿಂಗ್ಸು, ಬ್ಯಾಕ್ ಟು ಬ್ಯಾಕ್ ಟ್ರಾವೆಲಿಂಗು ಎಲ್ಲ ಇದ್ದಿದ್ದ ಕಾರಣ ನಾನು ಒಬ್ಬಂಗೆ ಕಷ್ಟ ಆಗ್ತಾಯಿದೆ ಎಡಿಟ್ ಮಾಡಿ ಆಗ್ತಾ ಇರೋದು. ಸೊ ಇನ್ನು ಮುಂದೆ ಆದಷ್ಟು ಬೇಗ ಆಗ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. IPL ಮುಗಿಯೋವರೆಗೂ ಸ್ವಲ್ಪ ಕಷ್ಟ ಆಗ್ಬೋದು ಗೈಸ್, ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಟ್ರಾವೆಲಿಂಗ್ ಇರೋ. ಇವಾಗ ನೋಡಿ 2 ಮ್ಯಾಚ್ನ ಸ್ಕಿಪ್ ಮಾಡಿದ್ದೀನಿ, ಅಹಮದಾಬಾದು ಮತ್ತು ನೆಕ್ಸ್ಟ್ ಮ್ಯಾಚ್ ಇರೋ ಲಕ್ನೋ. 2 ಮ್ಯಾಚ್ ಸ್ಕಿಪ್ ಮಾಡಿದ್ದೀನಿ. ಆ್ಯಂಡ್ ನಿನ್ನೆ ಮ್ಯಾಚ್ ಏನು ಆಡಿದ್ರಪ್ಪ GT ಅಹಮದಾಬಾದ್ ಮೇಲೆ. ಯಪ್ಪ, ಲಾಸ್ಟ್ ಮ್ಯಾಚು 70ಕ್ಕೆ 75ಕ್ಕೆ ಆಲ್ಔಟ್ ಮಾಡ್ತಾರೆ DC-ನ. ಇವರು ಈ ಸರಿ 100 ಚಿಲ್ಲರೆಗೆ ಆಲ್ಔಟ್ ಆಗಿಬಿಡ್ತಾರೆ. ಆ್ಯಂಡ್ ರಜತ್ ಪಟಿದಾರ್ ಔಟ್ ಇಲ್ಲ ಅಂದರೂ ಔಟ್ ಕೊಡ್ತಾರೆ. ವಿರಾಟ್ ಕೊಹ್ಲಿ ಅದು ಗುರ್ರ ಅಂತಾರೆ. ಏನಪ್ಪ ಒಂದು ಅರ್ಥನೇ ಆಯ್ತಲ್ಲ. ಸೊ 2 ಮ್ಯಾಚ್ನ ಸ್ಕಿಪ್ ಮಾಡಿ ಇವಾಗ ಇರೋ ವೆಡ್ಡಿಂಗ್ಸ್ನೆಲ್ಲ ಮುಗಿಸಿ ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಟ್ರಾವೆಲಿಂಗ್ ಇದೆ ಗೈಸ್. ಇವಾಗ ನಾಳೆ ನಾಡ್ದಿಂದ ಇದು ಶುರು ಆದರೆ ವೆಡ್ಡಿಂಗ್ಸು. ಇವಾಗ ನೋಡಿ ಇವಾಗೂ ಅಷ್ಟೇ ತುಂಬ ದಿನಗಳ ನಂತರ 6 ಗಂಟೆಗೆ ಎದ್ದುಬಿಟ್ಟಿದ್ದೀನಿ. 6 ಗಂಟೆಗೆ ಎದ್ದು ಈ ವ್ಲಾಗ್ನ ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ, ಯಾಕಂದರೆ ಆಮೇಲೆ ಇಂಟರ್ನೆಟ್ ಸಿಗಲ್ಲ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ಗೈಸ್, ನನ್ನ ಒಂದು ವ್ಲಾಗು ಒಂದೊಂದು ವ್ಲಾಗೆ 25ರಿಂದ 30 GB ಇರುತ್ತೆ. ಅದು ವೈಫೈ ಬೇಕೇ ಬೇಕು, ಅದು ಹೈ ಸ್ಪೀಡ್ ವೈಫೈ ಬೇಕು. ಆ್ಯಂಡ್ ಮೊಬೈಲ್ ಡೇಟಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಯಾಕಂದರೆ ನಾನು ಆಸ್ಮೋ ಪಾಕೆಟು ಐಫೋನಲ್ಲಿ ಮಾಡಿದ್ರಿಂದ ಪ್ರತಿಯೊಂದು ವ್ಲಾಗು ನೀವು ನೋಡ್ಬೋದು, ಎಲ್ಲನೂ 4K ಇರುತ್ತೆ. ಯಾವುದು ಕಾಂಜಿ ಪಿಂಜಿ ಬೇಕು ಅಂದ್ಬಿಟ್ಟು ಮೊಬೈಲಲ್ಲಿ ಎಡಿಟ್ ಮಾಡಿ ಡೈಲಿ ವ್ಲಾಗ್ ಮಾಡಬೇಕು, ಏನೋ ಮಾಡಬೇಕಲ್ಲ ಅಂತ ವ್ಲಾಗ್ ಮಾಡೋದು ಬೇರೆ. ಇಷ್ಟಪಟ್ಟು ಕಷ್ಟಪಟ್ಟು ನಿಮ್ಗಳು ಎಂಟರ್ಟೈನ್ ಮಾಡಬೇಕು, ಚೆನ್ನಾಗೇ ಮಾಡಬೇಕು ಅಂತ ಮಾಡೋ ವ್ಲಾಗೇ ಬೇರೆ ಇರುತ್ತೆ. ಸೊ ನಾನು ಆ ಕ್ಯಾಟಗರಿಗೆ ಸಂಬಂಧಪಟ್ಟವನು. ನನಗೆ ಚೆನ್ನಾಗಿ ಬಂದರೆ ಮಾತ್ರ ಆಗುವಂಥದ್ದು. ಆ್ಯಂಡ್ 4K ಪ್ರೀಮಿಯರ್ ಪ್ರೋಲೇ ಎಡಿಟ್ ಮಾಡಿ ಹಾಕುವಂಥದ್ದು. ಸೊ ಕೆಲವೊಂದು ನಂದೊಂದು ತತ್ವಗಳಿದೆ, ಆ ತತ್ವಗಳನ್ನ ಮೀರಿ ಮಾಡೋಕ್ಕಾಗಲ್ಲ. ಅದನ್ನು ಮಾಡೋ ಅಷ್ಟರಲ್ಲಿ ರಾತ್ರಿ ಆಗ್ಬಿಟ್ಟಿರುತ್ತೆ. 10 ಗಂಟೆ ಬೇಗ ಹಾಕಬೇಕು ಅಂತ ಅನ್ಕೋತೀನಿ, ಅಪ್ಲೋಡ್ ಮಾಡೋ ಟೈಮೆಲ್ಲ ರಾತ್ರಿನೇ ಆಗ್ಬಿಟ್ಟಿರುತ್ತೆ. ಇವಾಗ ನೋಡಿ ಇಷ್ಟು ಬೇಗ ಅಪ್ಲೋಡ್ ಮಾಡಿರ್ತೀನಿ, ಲೈವ್ ಮಾಡೋದೇ ಲೇಟ್ ಆಗಿಬಿಡುತ್ತೆ, ಹಂಗಾಗ್ಬಿಡುತ್ತೆ. ಸೊ ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರಲಿ. ಆ್ಯಂಡ್ ನೆಕ್ಸ್ಟು ಇವಾಗ ಟ್ರಾವೆಲಿಂಗ್ ಯಾವ ಥರ ಶುರು ಆಗುತ್ತೆ ಅಂದರೆ 10ನೇ ತಾರೀಕು ಬೆಳಗ್ಗೆ ಟ್ರಾವೆಲ್ ಮಾಡೋಕ್ಕೆ ಶುರು ಆದರೆ, ಅದಕ್ಕೂ ಮುಂಚೆನೂ ಇದೆ ಬಿಡಿ ಟ್ರಾವೆಲಿಂಗು. ನಾನು ಹೇಳ್ತಾ ಇರೋದು 10th ಮಾರ್ನಿಂಗ್ ಶುರು ಆದರೆ, ರಾಯಪುರ್ಗೆ ಹೋದರೆ 10th ಮಾರ್ನಿಂಗು ನಾನು ಬರೋದೇ ನೆಕ್ಸ್ಟು 22ನೇ ತಾರೀಕು ಬೆಂಗಳೂರು ಕಡೆಗೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿವರೆಗೂ ಮ್ಯಾಚ್ ಇದೆ. 10th, ಆಮೇಲೆ 13th, ಆಮೇಲೆ 17th ಪಂಜಾಬಲ್ಲಿ, ಅದಾದಮೇಲೆ 22nd ಹೈದರಾಬಾದ್ ಮುಗಿಸ್ಕೊಂಡು ಬೆಂಗಳೂರಿಗೆ ಬರೋದು. ಅಲ್ಲಿಂದ ಬ್ಯಾಕ್ ಟು ಬ್ಯಾಕ್ ಕಂಟಿನ್ಯೂಸ್ ಟ್ರಾವೆಲ್ ಇರುತ್ತೆ. ಇವಾಗ ರಾಯ್ಪುರ್ ಆದಮೇಲೆ ರಾಯ್ಪುರಲ್ಲಿ 4 ದಿನ ಅಲ್ಲೇ ಸೆಟ್ಲು, ಅಲ್ಲೇ ಆಲ್ಟೋ. ಅಲ್ಲಿಂದ ಚಂಡೀಗಢದಿಂದ ಧರ್ಮಶಾಲೆಯಿಂದ ವಾಪಸ್ಸು ಬೇರೆ ಕಡೆ ಕೆಲಸ ಐತೆ, ಅಲ್ಲಿಂದ ಮುಗಿಸ್ಕೊಂಡು ಧರ್ಮಶಾಲೆಯಿಂದ ಡೈರೆಕ್ಟ್ ಹೈದರಾಬಾದಿಗೆ ಬಂದು ಆಮೇಲೆ ಹೈದರಾಬಾದಿಂದ ಬೆಂಗಳೂರು. ಸೊ ಈ ಥರ ಟ್ರಾವೆಲಿಂಗ್ ಇರಬೇಕಾದ್ರೆ ಟೈಮ್ ಎಲ್ಲಿರುತ್ತೆ ಎಡಿಟ್ ಮಾಡೋಕ್ಕೆ, ನೀವು ಒಂದ್ಸರಿ ಯೋಚನೆ ಮಾಡಿ. ಆ್ಯಂಡ್ ತುಂಬ ಜನ ಹೇಳ್ತಾ ಇರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಶೋಕಿ ಮಾಡ್ತಾರೆ. ಅದು ನಾವು ಶೋಕಿ ಮಾಡೋದನ್ನೇ ನಿಮಗೆ ತೋರಿಸ್ಬೇಕು. ನಮ್ಮ ಕಷ್ಟ ನಿಮ್ಗೆ ಯಾರಾದರೂ ತೋರಿಸ್ಬಿಟ್ರೆ ನೀವು ಯಾರೂ ನೋಡೋದೇ ಇಲ್ಲ ಅಲ್ವಾ. ಇವಾಗ ನಾವು ಏನೋ ಒಂದು ಕಷ್ಟಪಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದನ್ನು ಕಷ್ಟಪಟ್ಟಿದ್ದನ್ನ ತೋರ್ಸೋದು ಬಿಟ್ಬಿಟ್ಟು ನಾವು ಏನು ಪ್ರತಿಫಲ ಏನಿದೆ ಅದನ್ನು ತೋರಿಸ್ತಾ ಇವಾಗ ನಾವೇನೋ ಒಂದು ತೊಗೊಂಡ್ವಿ, ಏನೋ ಒಂದು ಶೇಡ್ಸ್ ತೊಗೊಂಡೆ, ಇನ್ನೊಂದೇನೋ ಮತ್ತೊಂದು ತೊಗೊಂಡೆ ಅಂತ ಹೇಳಿದ್ರೆ ಅದನ್ನು ಏನಕ್ಕೆ ಆಗ್ತೀವಿ ಅಂದರೆ ಸೋಷಿಯಲ್ ಮೀಡಿಯಾನೇ ತೋರಿಕೆ ಜೀವನ. ಆ ತೋರಿಕೆ ಜೀವನನೇ ನಾವು ಮಾಡ್ತಾ ಇರೋದು. ಅದನ್ನು ನೋಡಿ ಎಷ್ಟೊಂದು ಜನ ದಯವಿಟ್ಟು ನಮ್ಮ ಲೈಫ್ ನಿಮ್ಮ ಥರ ಇಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಹಿಂದೆ ಬಂದರೆ ನಮ್ಮ ಲೈಫ್ಗೂ ಚೆನ್ನಾಗಿ ಪುಕ ಹೊಡೆದು ಚೆನ್ನಾಗಿ ಕಷ್ಟ ಬಿದ್ದೇ ಬಂದಿರೋದು. ಯಾಕಂತ ಹೇಳಿದ್ರೆ ಯಾವುದೂ ಅಷ್ಟು ಸುಲಭವಾಗಿ ಬರೋಲ್ಲ. ಆ್ಯಂಡ್ ಎಷ್ಟೊಂದು ಜನ ನನಗೆ ಯಾವ ಥರ ಪಾಲಿಸಿ ಗೊತ್ತಾಗೈತೆ, ನಮ್ಮಪ್ಪ ನನಗೇನೋ ಮಾಡಿಕ್ಬಿಟ್ಟೋಗಿಲ್ಲ, ನಾನು ನನ್ನ ಮಕ್ಳಿಗೆ ಮಾಡಿಕ್ಬಿಟ್ಟೋಗಲ್ಲ. ಫಸ್ಟ್ ಆಫ್ ಆಲ್ ಮಕ್ಕಳಾಗೋದು ಸೆಕೆಂಡ್ರಿ, ಅಂದರೆ ಆಗಲ್ಲ ಅಂತಲ್ಲ, ಮದುವೆ ಆಗೋದು ಸೆಕೆಂಡ್ರಿ. ನಾನು ಇರೋವರೆಗೂ ನಾನು ತಿನ್ನಬೇಕು, ಚೆನ್ನಾಗಿ ದುಡಿಬೇಕು, ಮಜಾ ಮಾಡಬೇಕು, ಒಯ್ತಾ ಇರಬೇಕು. ಎಲ್ಲ ಮಾಡಿಕ್ಕಿದ್ರೆ ಅವ್ರಿಗೆ ಇನ್ನೇನೋ ಅಲ್ಲ, ನಾನು ಕಷ್ಟಪಡೋದಂತೆ, ಬೇರೆಯವ್ರಿಗೆ ಮಾಡಿಕ್ಬಿಟ್ಟು ಹೋಗೋದಂತೆ. ಇದು ನನ್ನ ಪಾಲಿಸಿ. ಎಲ್ಲರೂ ಹಂಗೆ ಇರಬೇಡಿ. ಸೊ ನಾನು ಇದಕ್ಕೆ ಸ್ಟಿಕ್ ಆನ್ ಆಗಿದ್ದೀನಿ. ನೀವೇನು ಮಾಡ್ತಾಯಿದ್ದೀರೋ ಅದನ್ನು ನೀವು ಮಾಡಿ. ನನ್ನ ಪಾಲಿಸಿ ಇಷ್ಟೇ, ನಾನು ತಿನ್ನಬೇಕು, ನಾನು ಮಜಾ ಮಾಡಬೇಕು, ನಮ್ಮ ಸುತ್ತಮುತ್ತ ಇರೋರು ಚೆನ್ನಾಗಿರಬೇಕು, ನಮ್ಮ ಅಪ್ಪ ಅಮ್ಮ ಚೆನ್ನಾಗಿರಬೇಕು, ನಮ್ಮ ತಂಗಿ ಚೆನ್ನಾಗಿರಬೇಕು, ಆ್ಯಂಡ್ ನಮ್ಮ ಫಸ್ಟ್ ಸರ್ಕಲ್ ಫ್ರೆಂಡ್ಸ್ ಚೆನ್ನಾಗಿರಬೇಕು. ಇಷ್ಟೇ ನಾನು ಆಸೆ ಪಡೋದು. ಚೆನ್ನಾಗಿ ಆಸ್ತಿ ಮಾಡಿಬಿಡ್ಬೇಕು, ಹೆಸರು ಮಾಡಿಬಿಡ್ಬೇಕು ಬೇಡ. ನಾನು ಸತ್ತ ಮೇಲೆ ಯಾರಿಗೇನು ಆ್ಯಂಡ್ ಅದು ಎಲ್ಲ ಇರೋವರೆಗೂ ಅಷ್ಟೇ ನಮ್ಮದು. ಈ ಹೋದ ಮೇಲೆ ಅದು ಯಾವುದೂ ನಮ್ಮದಲ್ಲ. ಸೊ ಅಲ್ಲಿವರೆಗೂ ಇರೋವರೆಗೂ ಚೆನ್ನಾಗಿ ಎಂಜಾಯ್ ಮಾಡಿ, ಮಜಾ ಮಾಡಿ, ತಿನ್ಕೊಂಡು ಉಣ್ಕೊಂಡು ಇದು ಲೈಫಲ್ಲಿ ಯಾವುದೂ ರಿಗ್ರೆಟ್ ಇರಬಾರ್ದು. ನಾನು ಅದನ್ನು ಮಾಡಿಲ್ಲ, ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅಂತ. ಸೊ ಅದಕ್ಕೆ ನಮ್ಮ ಒಂದಿದು. ಸೊ ದಯವಿಟ್ಟು ಇದನ್ನು ಎಲ್ಲರೂ ಫಾಲೋ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನನ್ನ ಪಾಲಿಸಿ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು, ಅವ್ರಿಗೆ ಇದು ಆನ್ಸರ್ ಮಾಡ್ತಾ ಇರೋದಷ್ಟೇ. ಸೊ ಪ್ರತಿಯೊಂದು ಕಮೆಂಟು ಓದ್ತೀನಿ, ಪ್ರತಿಯೊಂದು
ಮೆಸೇಜ್ಗಳನ್ನ ಓದ್ತೀನಿ, ನೀವು ಅನ್ಕೊಂಬೇಡಿ ಮೆಸೇಜ್ಗೆ ಓದಲ್ಲ, ರಿಪ್ಲೈ ಮಾಡಲ್ಲ ಅಂತ. ಆ್ಯಂಡ್ ಕಾರಣಾಂತರಗಳಿಂದ ಕೆಲವೊಂದಕ್ಕೆ ರಿಪ್ಲೈ ಮಾಡಲ್ಲ, ಬಟ್ ಪ್ರತಿಯೊಂದು ಓದ್ತೀನಿ. ಏನೇ ಫೀಡ್ಬ್ಯಾಕ್ ಕೊಡೋಂಗಿದ್ರು 100% ಕೊಡ್ಬೋದು. ಆ್ಯಂಡ್ ಯಾರ್ಯಾರು ರಾಯ್ಪುರ್ ಮ್ಯಾಚಸ್ಸಿಗೆ ಬರ್ತಾಯಿದ್ದೀರಾ, ಧರ್ಮಶಾಲಾಗೆ ಯಾರ್ಯಾರು ಬರ್ತೀರಾ, ಹೈದ್ರಾಬಾದ್ಗೆ ಯಾರ್ಯಾರು ಬರ್ತೀರಾ, DM ಮಾಡಿ ನೋಡೋಣ, ಸಿಗೋಣ. ಅದಕ್ಕೆಲ್ಲ ಏನೂ ಟಿಕೆಟ್ ವ್ಯವಸ್ಥೆ ಆಗೋಲ್ಲ ನಮ್ಮ ಕಡೆಯಿಂದ. ನಮಗೆ ವ್ಯವಸ್ಥೆ ಆಗೋದು ರಾಯ್ಪುರ್ ಮ್ಯಾಚಸ್ ಅಷ್ಟೇ. RCB ಹೋಮ್ ಗ್ರೌಂಡ್ ಮ್ಯಾಚಸ್ ಏನಿರುತ್ತಲ್ಲ ಅದರಲ್ಲಿ ಓಕೆ, ನಮ್ದು ಏನೋ ಒಂದು ಮಾಡಿ ಮ್ಯಾನೇಜ್ಮೆಂಟಿಗೆ ರಿಕ್ವೆಸ್ಟ್ ಮಾಡಿ ಏನೋ ಒಂದು ಮಾಡ್ಬೋದು. ಅದು ಬಿಟ್ಟು ಬೇರೆ ಮ್ಯಾನೇಜ್ಮೆಂಟ್ಗೆಲ್ಲ ರಿಕ್ವೆಸ್ಟ್ ಮಾಡೋಷ್ಟು ಇನ್ನೂ ನಾವು ಬೆಳೆದಿಲ್ಲ. ಬೆಳೆದಾಗ ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ಚಿಕ್ಕ ಪುಟ್ಟ ಮಿನಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.